ಲಕ್ಷ ಲಕ್ಷ ಕ್ಯೂಸೆಕ್ ನೀರು ವ್ಯರ್ಥವಾಗಿ ಹರಿತಾ ಇರುವುದನ್ನು ಕಂಡು ಅನ್ನದಾತರು ಆತಂಕಗೊಂಡಿದ್ದಾರೆ. ಬೆಳೆ ಕಥೆ ಏನು ಅನ್ನೋ ಚಿಂತೆಯಲ್ಲಿದ್ದಾರೆ. ಇದರ ನಡುವೆ ಕ್ರಸ್ಟ್ ಗೇಟ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಡ್ಯಾಂ ಬುಡದಲ್ಲೇ ಬರೋಬ್ಬರಿ 48 ಟನ್ ತೂಕದ ಗೇಟ್ ನಿರ್ಮಾಣ ಆಗ್ತಿದೆ. ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತೋಗಿರೋ ಪರಿಣಾಮವಾಗಿ ಈಗ ಹೊಸದಾಗಿ ಕ್ರಸ್ಟ್ ಗೇಟ್ ಅನ್ನು ಕೂಡ ನಿರ್ಮಾಣ ಮಾಡ್ತಾ ಇರುವಂತದ್ದು. 19.50 ಮೀಟರ್ ಉದ್ದ ಇರುವಂತದ್ದು. ನೀರಿನೊಳಗೆ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡಬೇಕಂತ ಮಾಡಿದ್ವಿ. ಹಗಲು ರಾತ್ರಿ ಎನ್ನದೇ ಗೇಟ್ ತಯಾರಿಕೆ, ತಜ್ಞರಿಂದಲೂ ಡ್ಯಾಂ ಪರಿಶೀಲನೆ. ಅವಘಡಕ್ಕೆ ಕಾರಣ ಯಾರು ಅನ್ನೋದು ಒಂದ್ ಕಡೆ ಆದ್ರೆ, ಆಗಿರೋ ಅವಘಡವನ್ನ ಸರಿ ಮಾಡಲು ಯುದ್ಧೋಪಾದಿಯ ಕೆಲಸ ಆಗ್ತಿದೆ. ಸಚಿವರು ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ದುರಸ್ತಿ ಕಾರ್ಯಕ್ಕೆ ವೇಗ ನೀಡುತ್ತಿದ್ದಾರೆ. ಹೊಸಪೇಟೆಯಲ್ಲೇ ಕ್ರಸ್ಟ್ ಗೇಟ್ ತಯಾರಿಕೆ ಆರಂಭ. ಬೃಹತ್ ಕಬ್ಬಿಣದ ಹಲಗೆ ಬಳಸಿ ಗೇಟ್ ನಿರ್ಮಾಣ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗ್ತಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಕ್ರಸ್ಟ್ ಗೇಟ್ ತಯಾರಿಕಾ ಕಾರ್ಯ ಭರದಿಂದ ಸಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ನವರು ಇದರ ಜವಾಬ್ದಾರಿ ಹೊತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೆ ತ್ವರಿತಗತಿಯಲ್ಲಿ ಕೆಲಸ ಆಗ್ತಿದೆ. ಗೇಟ್ ತಯಾರಿಕೆ ಕೆಲಸ ಹೇಗಿದೆ ಅನ್ನೋ ಗ್ರೌಂಡ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿರೋ ಪರಿಣಾಮವಾಗಿ ಆ ಗೇಟ್ ಅನ್ನ ದುರಸ್ತಿಗೊಳಿಸಲು ಈಗಾಗಲೇ ಕಾರ್ಯ ಕೂಡ ಸಾಕಷ್ಟು ಜೋರಾಗಿ ನಡೀತಾ ಇರುವಂತದ್ದು ತಾವು ದೃಷ್ಟಿ ಕೂಡ ಗಮನಿಸಬಹುದು. ಅರಣ್ಯ 19.50 ಮೀಟರ್ ಉದ್ದ ಇರುವಂತದ್ದು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನ ಬಲಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಈ ಗೇಟ್ ಅನ್ನ 19ನೇ ಕ್ರಸ್ಟ್ ಗೇಟ್ಗೆ ಅಳವಡಿಕೆ ಮಾಡ್ತಾರೆ. ಇದು ಎಷ್ಟು ಪ್ರಮಾಣದಲ್ಲಿ ಗಟ್ಟಿ ತಾಳಿಕೆ ಬರುತ್ತೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇರುವಂತದ್ದು. 65 TMC ನೀರು ಹೋದ ನಂತರದಲ್ಲಿ ಈ ಗೇಟ್ ಅನ್ನ ಅಲ್ಲಿ ಹಾಕ್ತಾರೆ. 10ಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿ ಗೇಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದು, ಈ ಗೇಟ್ ಒಟ್ಟು 19.230 ಮೀಟರ್ ಉದ್ದ ಇದೆ. 1.250 ಮೀಟರ್ ಅಗಲವಾಗಿದೆ. ಕೊಪ್ಪಳ ಜಿಲ್ಲೆ ಹೊಸಹಳ್ಳಿಯಲ್ಲಿ ಹಿಂದೂಸ್ತಾನ್ ಕಂಪನಿಯಿಂದಲೂ ಮತ್ತೊಂದು ಗೇಟ್ ರೆಡಿ ಆಗ್ತಿದೆ. ಕ್ರೇನ್ ವೇಟ್ ಬಗ್ಗೆಯೂ ಚರ್ಚೆ. ರಾತ್ರಿ ಅಥವಾ ನಾಳೆ ಆಪರೇಷನ್. ಗೇಟ್ ತಯಾರಿಕಾ ಸ್ಥಳಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಭೇಟಿ ನೀಡಿ ಪರಿಶೀಲಿಸಿದರು. ಇದಕ್ಕೂ ಮುನ್ನ ಮಾತನಾಡಿದ ಸಚಿವರು, ಗೇಟ್ ಅಳವಡಿಸುವಾಗ ಎಂಥ ಕ್ರೇನ್ ಬಳಸಬೇಕು, ದೊಡ್ಡ ಗಾತ್ರದ ಕ್ರೇನ್ಗಳ ಸಾಮರ್ಥ್ಯವನ್ನ ಡ್ಯಾಂ ತಡೆಯುತ್ತಾ ಅನ್ನೋ ಚರ್ಚೆ ಮಾಡ್ತಿದ್ದೇವೆ ಎಂದರು. ಅಷ್ಟೇ ಅಲ್ಲ, ನೀರು ಖಾಲಿಯಾಗುವವರೆಗೂ ಸುಮ್ಮನೆ ಕೂರೋದಿಲ್ಲ. ಇಂದು ರಾತ್ರಿ ಅಥವಾ ನಾಳೆ ನೀರಿನೊಳಗೆ ಇಳಿದು ಕೆಲಸ ಮಾಡಲು ಸಾಧ್ಯವಾ ಅನ್ನೋ ಬಗ್ಗೆ ಟೆಸ್ಟ್ ಮಾಡ್ತೀವಿ ಎಂದರು. ಎಷ್ಟು ಟನ್ ಇರುವಂಥ ಕ್ರೇನ್ ತರಬೇಕು, ಅದರ ವೇಟ್ ಎಷ್ಟು, ಅದು ವೇಟಿಗೆ ನಮ್ಮ ಬ್ರಿಡ್ಜಿದ್ದು ಎಷ್ಟು ತಡ್ಕೊತೈತಿ, ಅದನ್ನೆಲ್ಲದನ್ನು ಚರ್ಚೆ ಮಾಡಿ ನಾವು ಇವತ್ತು ರಾತ್ರಿನೋ ಇಲ್ಲ ನಾಳೆ ಬೆಳಗ್ಗೆನೋ ನೀರಿನೊಳಗಡೆ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡಬೇಕಂತ ಮಾಡಿದ್ದೀವಿ. ಗೇಟ್ ಮಾತ್ರವಲ್ಲ, ಗೇಟ್ ಪಕ್ಕದ ಗೋಡೆಯು ಅಭದ್ರ. ಇನ್ನು ಚೈನ್ ಲಿಂಕ್ ಕಟ್ ಆಗಿ ಗೇಟ್ ಕೊಚ್ಚಿ ಹೋಗಿದೆ ನಿಜ. ಆದರೆ ಗೇಟ್ ಪಕ್ಕದಲ್ಲೇ ಡ್ಯಾಂನ ಗೋಡೆ ಕೂಡ ಕ್ರ್ಯಾಕ್ ಬಿಟ್ಟಿರೋದು TV9 ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಇದೀಗ ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇರುವಂಥದ್ದು. ತುಂಗಭದ್ರಾ ಜಲಾಶಯ ಸುರಕ್ಷಿತವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಎಲ್ಲ ಡ್ಯಾಮಿನ ಬಹುತೇಕ ಭಾಗದಲ್ಲಿ ಅಲ್ಲಲ್ಲಿ ಕ್ರ್ಯಾಕ್ಗಳು ಇರೋದನ್ನ ಕಾಣ್ತದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕ್ರಸ್ಟ್ ಗೇಟ್ಗಳು ಇರುವಂಥ ಸ್ಥಳಗಳಲ್ಲಿ ಅನೇಕ ಕಡೆ ಕ್ರ್ಯಾಕ್ ಇರುವಂಥದ್ದು. ಇದು ಜನರ ಆತಂಕವನ್ನ ಹೆಚ್ಚಿಸ್ತಾ ಇರುವಂಥದ್ದು. ಕ್ಷಣ ಕ್ಷಣಕ್ಕೂ ಡ್ಯಾಂ ಖಾಲಿ ಆಗ್ತಿದ್ರೆ ಇತ್ತ ಗೇಟ್ ತಯಾರಿಕೆ ಕಾರ್ಯ ಕೂಡ ವೇಗವಾಗಿ ಸಾಗ್ತಿದೆ. ಆದ್ರೆ ಅದನ್ನ ಅಳವಡಿಸೋದೇ ಸವಾಲಾಗಿದೆ. ಕೊಪ್ಪಳದಿಂದ ಸಂಜಯ್ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.